SR ಟೈಮಲ್ಲಿ ನಾವು ಮೀಟಿಂಗನ್ನು ಕಂಡಕ್ಟ್ ಮಾಡಿ ಅವರ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಗ್ರೀವೆನ್ಸಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕೇಳಿದ್ದೇವೆ. ಈ ಒಂದು ಇವತ್ತಿನ ದಿವಸ ಇದಾದ ಮೇಲೆ ನಮಗೆ 8ನೇ ತಾರೀಕು ಡ್ರಾಫ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ, ಡ್ರಾಫ್ಟ್ ರೋಲ್. ಅದ್ರ ಪೂರ್ವವಾಗಿ ಒಂದು ಮೀಟಿಂಗ್ ಮಾಡಿ ಜೊತೆಗೇ ನಾವು ಪ್ರೆಸ್ವರೆಗೂ ಕೂಡ ಬ್ರೀಫ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ತಮ್ಮನ್ನು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿ, ಹಾಗೆಯೇ ಮಾನ್ಯ AR ಅವರನ್ನು ಕೂಡ ಮತ್ತೊಮ್ಮೆ ಸ್ವಾಗತ ಕೋರಿ ಮಾನ್ಯರು ಇವರಿಗೆ ಬ್ರೀಫ್ ಮಾಡಿ. ಈಗ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಅದೇ ವಿಷಯ ತಿಳಿಸಿರೋದು. ಈಗಾಗಲೇ ನಾವೆಲ್ಲ ಮುಗಿಸಿದ್ದೇವೆ. ಡಿಜಿಟೈಸೇಷನ್ ಏನು ಮಾಡಬೇಕಾಗಿತ್ತು ಎನ್ಯುಮರೇಷನ್ ಫಾರ್ಮ್ಸ್ದು ಅದೆಲ್ಲದೂ ಮುಗಿಸಿದ್ದೇವೆ. ASDDO ನಮ್ಮ ಯಾವುದು ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡಿಲೀಷನ್ ಅದೆಲ್ಲ ಕೇಸಸ್ ಡೂಪ್ಲಿಕೇಟ್ ಇದ್ದವರು ಪ್ಲಸ್ ಅವ್ರದ್ದೆಲ್ಲ ಲಿಸ್ಟನ್ನ ಅವ್ರಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೇವೆ. ಅದರಲ್ಲೂ ಅವರು ಚೆಕ್ ಮಾಡಿ ಏನಾದರೂ ಇಶ್ಯೂ ಇದ್ದರೆ ಅದು ನಮ್ಮ ಗಮನಕ್ಕೆ ತರ್ಬೋದು. ಇಮಿಡಿಯೇಟ್ಲಿ ಚೆಕ್ ಮಾಡ್ತೇವೆ ನಾವು. ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಸ್ಬಿಟ್ಟು ಬೇರೆ ಏನಾದರೂ ಇಶ್ಯೂಸ್. ಈಗ ನೀವು ಅವರಿಗೆ ಲಿಸ್ಟ್ ಶೇರ್ ಮಾಡ್ತೀರಲ್ಲ, ಅದಕ್ಕೆ ಟೈಮಿಂಗ್ಸ್ ಏನಾದರೂ ಫಿಕ್ಸ್ ಮಾಡಿದ್ದೀರಾ? ಇಷ್ಟು ಸಮಯದೊಳಗೆ ಅದನ್ನು ಪರಿಶೀಲನೆ ಮಾಡಿ ನಮಗೆ ತಿಳಿಸ್ಬೇಕಂತ ಏನಾದರೂ? ಅಲ್ಲ, 8ನೇ ತಾರೀಕು ಒಳಗಡೆ ಅವರು ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ನಮ್ಮ ಗಮನಕ್ಕೆ ತರ್ಬೋದು. ಡ್ರಾಫ್ಟ್ ರೋಲ್ಗೆ ನಾವು 8ನೇ ತಾರೀಕು ಲಾಸ್ಟ್ ಡೇ ಇದೆಯಲ್ಲ, ಅದರೊಳಗೆ ಏನಾದರೂ ಡೌಟ್ಸ್ ಇದ್ದರೆ, ಯಾಕೆಂದರೆ ಎಲ್ಲ ಪೂರ್ಣ ನಮ್ಮ ಏನು ಕೆಲಸ ಮಾಡಿದ್ದೀವಿ SIR ಎಲ್ಲದರಲ್ಲೂ ನಮ್ಮ BLAಗಳ ಪಾತ್ರ ಇದ್ದೇ ಇದೆ. ಅವರೂ ಎಲ್ಲದರಲ್ಲೂ ಜೊತೆಗೆ ಕೆಲಸ ಮಾಡಿದ್ದಾರೆ. ನಾವು ಫೈನಲ್ ಲಿಸ್ಟ್ ಕೊಡ್ತಾ ಇರೋದು ಅದು ಬೂತ್ ವೈಸ್ ಕೊಡ್ತಾ ಇದ್ದೀವಿ. ಈಗ ಬೂತ್ 1ರಲ್ಲಿ ಎಷ್ಟು ಅಂಥವ್ರು ಇದ್ದಾರೆ, ASDDO ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ, ಬೂತ್ 23ರಲ್ಲಿ ಎಷ್ಟು ಜನ ಇದ್ದಾರೆ, ಕರೆಕ್ಟ್ ಲಿಸ್ಟ್ ಅವರು ಪ್ರತಿಯೊಂದು ಬೂತಿಂದು ಕರೆಕ್ಟ್ ಇದೆಯಾ ಅಂತ ತಮ್ಮ BLAಗಳಿಂದ ಒಂದ್ಸತಿ ರೀವೆರಿಫೈ ಟೈಪ್ ಚೆಕ್ ಮಾಡಿಕೊಳ್ಳಿ, ಏನಾದರೂ ಇದ್ದರೆ ಈಗಲೇ ಗಮನಕ್ಕೆ ತರಲಿ ಅಂತ. BLO ಮೂಲಕವೇ ಚೆಕ್ ಮಾಡಲಿಕ್ಕೆ ನೀವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೀರಿ? BLA ಲೋಕಲ್ ಪೊಲಿಟಿಕಲ್ ಪಾರ್ಟೀಸು BLAಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಪ್ರತಿ ಬೂತ್ಗೆ. ಅವ್ರಿಗೆ ನಾವು ಕೊಟ್ಟರು. ಬ್ರೀಫ್ ಮಾಡಿ ನಿನ್ನೆ ಕೊಟ್ಟದ್ದು ನೋಡಿದ್ರಲ್ಲ? ಹೌದು, ನಿನ್ನೆ ಕೊಟ್ಟಿದ್ದನ್ನು ಇದರ ಜೊತೆಗೇನೆ ಈಗ ಅದೇ ಇದೆ 15,000 ಏನೋ ಸಮಥಿಂಗ್. ಹೌದು ASDD ಪಟ್ಟಿಯಲ್ಲೆಲ್ಲ. ಹೌದು, ಈಗ ನಾವು ಇನ್ನೊಂದು ಸಾರಿ ಮತ್ತೊಂದು ಕ್ಲೀನಾಗಿ ಟೋಟಲ್ ಆಗಿ ನಮ್ಮಲ್ಲಿ 2,08,981 ಮತದಾರರು ಇದ್ದಾರೆ ಅಂಥೇಳಿ ಇತ್ತು. ಅದ್ರ ಪೈಕಿ ಅಷ್ಟು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿದ್ವಿ. ಅಷ್ಟು ಎನ್ಯುಮರೇಷನ್ ಫಾರ್ಮನ್ನು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲರಿಗೂ ಕೂಡ. ಸೊ ಆ ಡಿಸ್ಟ್ರಿಬ್ಯೂಟ್ ಮಾಡಿದ ಪೈಕಿ ನಮಗೆ 1,93,371 ಅಂದರೆ ಸರಿ ಸುಮಾರು 92.53 ಅಷ್ಟು ಫಾರ್ಮ್ಸು ನಮಗೆ ವಾಪಸ್ಸು ಡಿಜಿಟೈಸೇಷನ್ಗೆ ಬಂದಿದೆ. ಅಂದರೆ ಫಾರ್ಮನ್ನು ಫಿಲ್ ಮಾಡಿ ಕೊಟ್ಟಿದ್ದಾರೆ, ನಾವು ಅದನ್ನು ಡಿಜಿಟೈಸ್ ಮಾಡಿದ್ದೇವೆ. BLO ಆ್ಯಪ್ ಮುಖಾಂತರ, BLO ಅವ್ರ ಮುಖಾಂತರ ಮಾಡಿದ್ದೇವೆ. ಅದು ನೆಕ್ಸ್ಟ್ ಪ್ರೋಸೆಸ್ ಆಗುತ್ತೆ. ಓಕೆ, ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಟೈಮಲ್ಲಿ ಕೂಡ ಆಕ್ಷೇಪಣೆ ಕೊಡಲಿಕ್ಕೆ ಅವಕಾಶ ಇರುತ್ತೆ, ಅದನ್ನು ನಾವು ನೋಡ್ಬೋದು. ಅದರ ಜೊತೆಗೇ ಇನ್ನು ಬಾಕಿ ಉಳಿದಂಥವ್ರು ಎಲ್ಲಿ ಹೋದರು ಅಂತ ಕೇಳ್ಬೋದು. ಅದರಲ್ಲಿ 15,610 ಜನನ ASDDO ಅಂತ ಮಾರ್ಕ್ ಮಾಡಿದ್ವಿ. ಅಂದರೆ ಅಬ್ಜೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಶನ್ ಆ್ಯಂಡ್ ಅದರ್ಸ್ ಈ ಥರ ಇದ್ದವ್ರದ್ದುಗಳದನ್ನು ನಾವು ಮಾರ್ಕ್ ಮಾಡಿದ್ದೇವೆ. ಇವರು ಏನು ಅರ್ಥ ಅಂದರೆ, ಒಂದು ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಬ್ರೀಫಾಗಿ. ಒಂದು ಮತದಾರ ಕ್ಷೇತ್ರದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ, ಒಂದು PS ಅಲ್ಲಿ ಈಗ ಇರ್ತಾರೆ, ಆದರೆ ಕಾರಣಾಂತರಗಳಿಂದ ಅವರು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. ಈಗ ಎಕ್ಸಾಂಪಲ್, ಅವರು ತಾತ್ಕಾಲಿಕವಾಗಿ ಇಲ್ಲಿ ಕೆಲಸಕ್ಕೆ ಬಂದಿರ್ಬೋದು, ಆ ಟೈಮಲ್ಲಿ ಅವರು ವೋಟರ್ ಆಗಿರ್ತಾರೆ. ತದನಂತರ ಅವರು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಬೇರೆ ಕಡೆನೇ ಇರ್ತಾರೆ. ಆದರೂ ನಮ್ಮವರು BLOಗಳು ಅವ್ರ ಮುಂದೆ ಬಂದು ವೋಟ್ ಹಾಕ್ಬೋದು ಅನ್ನೋ ಕಾರಣದಿಂದ ಅಥವಾ ಅವ್ರ ಬಗ್ಗೆ ತಿಳುವಳಿಕೆ ಇಲ್ಲದೇನೆ ಅದೇನು ಮಾಡ್ದೇನೆ ಅವ್ರುಗಳನ್ನು ಡಿಲೀಷನ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿರುತ್ತೆ ಆ ಒಂದು ಮತದಾರ ಪಟ್ಟಿಯಿಂದ. ಈಗ SIR ಅಲ್ಲಿ ಆ ಥರ ಇದ್ದವ್ರಿಗೆ ಒಂದು ಅವಕಾಶ ಕೊಡ್ತೇವೆ. ಅವರು ಇದೇ ಮತಕ್ಷೇತ್ರದ ಮತದಾರರು ಅಂತ ಪ್ರೂವ್ ಮಾಡಿದರೆ ಅವರು ಮತದಾರ ಪಟ್ಟಿಯಲ್ಲಿ ಇರ್ತಾರೆ, ಇಲ್ಲಾಂದರೆ ಅವರು ಡಿಲೀಟ್ ಆಗ್ತಾರೆ. ಅದರ ಅರ್ಥ ಅವರು ವೋಟನ್ ರೈಟ್ಸ್ನ ಕಳ್ಕೊಳ್ಳಲ್ಲ. ಯಾರು ಈ ಮತದಾರ ಪಟ್ಟಿಯಿಂದ ಹೋಗಿರ್ತಾರೋ ಅವರು ನಮ್ಮ ಮತದಾರರ ಕ್ಷೇತ್ರದವರೇ ಆಗಿ ಇಲ್ಲೇ ಇದ್ದರೆ ಅವರಿಗೆ ಮತ್ತೆ ಪುನಃ ಫಾರ್ಮ್ 6 ಕೊಡಲಿಕ್ಕೆ ಅವಕಾಶ ಇರುತ್ತೆ. ಅಕಸ್ಮಾತ್ ಬೇರೆ ಕ್ಷೇತ್ರದಲ್ಲಿ ಅವರು ಮತದಾರ ಆಗಿದ್ರೆ ಈಗ ಅವರಲ್ಲಿ ಎನ್ರೋಲ್ ಆಗಿರ್ತಾರೆ. ಅಕಸ್ಮಾತ್ ಎನ್ರೋಲ್ ಆಗಿರ್ಲಿಲ್ಲ ಅಂದ್ರೆ ಅವ್ರಿಗೆ ಎನ್ರೋಲ್ ಆಗಲಿಕ್ಕೆ ಅವಕಾಶ ಇದೆ. ಇದು ನಿಮ್ಮ ಗಮನಕ್ಕೆ ಇರಲಿ. ಸೊ ಇಲ್ಲಿ ಯಾರನ್ನೂ ಕೂಡ ಏಕಾಏಕಿ ಕೈ ಬಿಡುವಂಥದ್ದಾಗಲಿ ಮತ್ತೊಂದಾಗಲಿ ಮಾಡ್ತೀವಿ. ಇದನ್ನ ನಾವೇನು ASDD ಪಟ್ಟಿ ಮಾಡಿದ್ದೇವೆ ಅದಕ್ಕೆ ಕಂಪ್ಲೀಟ್ ಆಗಿ ಮಹಾಜರ್ ಮುಖಾಂತರನೇ ಮಾಡಿದ್ದೇವೆ. ಮಹಾಜರಲ್ಲಿ ನಮ್ಮ BLOs BLAಗಳ ಸಮಕ್ಷಮ ಅಥವಾ ಲೋಕಲ್ ಏರಲ್ಲಿ ಮತಗಟ್ಟೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪೊಲಿಟಿಕಲ್ ಲೀಡರ್ ಸಮಕ್ಷಮ ಇದನ್ನು ಹಾಜರು ಮಾಡಿ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಡೆತ್ ಆದವ್ರದ್ದು
ಡೆತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಎಲ್ಲಿ ಡೆತ್ ಸರ್ಟಿಫಿಕೇಟ್ ಇಲ್ವೋ ಸೇಮ್ ಅವರ ಫ್ಯಾಮಿಲಿಯವ್ರ ಕಡೆಯಿಂದನೇ ಡೀಟೇಲ್ಸನ್ನು ತೊಗೊಂಡು ಮಾರ್ಜರ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಇಷ್ಟು ಕೆಲಸ ಆಗಿದ್ದಿದೆ. ಅದ್ರ ಪೈಕಿ ಕೂಡ ಏನು 15,610ರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಆಬ್ಸೆಂಟ್ ಇರೋರು 1262 ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಾರೆ, ಅಂದರೆ ವಲಸೆ ಹೋಗಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿಲ್ಲ. ಆ ಥರ ಇದ್ದವರು 7,564 ಜನ ಇದ್ದಾರೆ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಇರ್ತಕ್ಕಂಥದ್ದು ನೀವು ಡೆತ್ ನೋಡ್ಬೋದು. ಡೆತ್ ಇರ್ತಕ್ಕಂಥವ್ರೆ ನಮ್ಮಲ್ಲಿ 4,963 ವೋಟರ್ಸ್ ಇದ್ದಾರೆ. 4,963 ವೋಟರ್ಸು ಇಷ್ಟು ದಿನಗಳ ಕಾಲ ನಮ್ಮಲ್ಲಿ ಸುಮ್ಮನೆ ಬಂದಿದ್ರು. ಅದು ಸರಿ ಸುಮಾರು 2.37 ಅಂದರೆ ಹತ್ತತ್ರ 2.5% ಅಷ್ಟು ಡೆತ್ ವೋಟರ್ಸ್ ನಮ್ಮಲ್ಲಿ ಹಾಗೆ ಕಂಟಿನ್ಯೂ ಆಗಿ ಬಂದಿದ್ರು. ಇದು ಕೂಡ ನಮ್ಮ ವೋಟಿಂಗ್ ಪರ್ಸೆಂಟೇಜಲ್ಲಿ ಅಫೆಕ್ಟ್ ಆಗ್ತಾ ಇತ್ತು. ಈಗ ಅವರನ್ನು ನಾವು ತೆಗೆಯೋದ್ರಿಂದ ಅಲ್ಲಿ ನಮ್ಮ ಮತದಾರ ಪಟ್ಟಿ ಹೆಲ್ದಿ ಆಗುತ್ತೆ. ಓಕೆ, ಇದನ್ನೊಂದು ತಮ್ಮ ಗಮನಕ್ಕೆ. ಹಾಗೇನೆ ಆಲ್ರೆಡಿ ಎನ್ರೋಲ್ ಆಗಿರ್ತಾರೆ. ಈಗ ಎಕ್ಸಾಂಪಲ್, ನಮ್ಮ ಕ್ಷೇತ್ರದಲ್ಲಿದ್ದ ಒಂದು ಮಹಿಳೆ ಇಲ್ಲಿ ಮತದಾರ ಇದ್ದವರು ಗಂಡನ ಮನೆಗೆ ಹೋಗಿ ವಾಸ ಆಗಿರ್ತಾರೆ, ಅವ್ರು ಅಲ್ಲಿ ಎನ್ರೋಲ್ ಆಗಿರ್ತಾರೆ, ಇಲ್ಲವ್ರ ಹೆಸರು ಕಂಟಿನ್ಯೂ ಆಗಿರುತ್ತೆ. ಆ ಥರ ಡೂಪ್ಲಿಕೇಟ್ ಆದವ್ರಂಥವ್ರದ್ದು 1,700 ಇದ್ದಾರೆ. ಅಂಥವ್ರಿಗೆ ಒಂದು ಅವಕಾಶ ಈಗ ಇಲ್ಲಿರ್ತಾರ ಅಲ್ಲಿರ್ತಾರ. ಸೊ ಅವ್ರು ಅಲ್ಲೇ ಇರ್ತಾರಂತ ಕಂಟಿನ್ಯೂ ಆದರೆ ಇಲ್ಲಿ ಅವ್ರದ್ದು ಇದು ಡಿಲೀಟ್ ಆಗುತ್ತೆ. ಸೊ ಈ ಥರದ ಮಾಹಿತಿಯನ್ನು ನಾವು ಪೊಲಿಟಿಕಲ್ ಪಾರ್ಟಿಗೆ ಕೊಟ್ಟಿದ್ದೇವೆ. ಇದನ್ನೇ ನಾವು ಪ್ರೋಸೆಸ್ ಮಾಡ್ತಿದ್ದೇವೆ. ಈಗ ಮುಖ್ಯವಾಗಿ ASDD ಸಂಬಂಧಪಟ್ಟಂಗೆ ಪೊಲಿಟಿಕಲ್ ಪಾರ್ಟಿ ಅವರಿಗೆ ಕರೆದು ಏನು ಹೇಳಿದ್ದೇವೆ, ಇನ್ನೊಂದು ಸಾರಿ ವೆರಿಫಿಕೇಶನ್ ಮಾಡಿ. ತಪ್ಪಾಗಿ ಇದರಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತ ಕೊಟ್ಟಿದ್ರೆ ಅಥವಾ BLOಗಳ ಗಮನಕ್ಕೆ ಬರದೇನೆ ಏನಾರು ಆ ಥರ ಕೊಟ್ಟಿದ್ರೆ 8ನೇ ತಾರೀಕುವರೆಗೂ ಅವಕಾಶ ಇದೆ. 8ನೇ ತಾರೀಕುವರೆಗೂ ನಾವು ಇನ್ನೊಂದು ಸಾರಿ ಪುನರ್ ಪರಿಶೀಲಿಸಿ ಅವರನ್ನು ಲಿಸ್ಟಲ್ಲಿ ತರ್ಬೋದು. ಓಕೆ, ಅಕಸ್ಮಾತ್ 8ನೇ ತಾರೀಕು ಒಳಗಡೆ ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಸರಿ ಮಾಡಿದ್ದೇವೆ. ಪ್ರತಿಯೊಂದನ್ನು ಮಾಜರ್ ಮಾಡಿರೋದ್ರಿಂದ ಈ ಡೀಟೇಲ್ಸ್ ಇದೆ. 8ನೇ ತಾರೀಕಿಗೆ ನಮ್ಮದು ಲಿಸ್ಟ್ ಇದು ಡ್ರಾಫ್ಟ್ ಲಿಸ್ಟನ್ನಿಗೆ ಹೋಗುತ್ತೆ. ಅದಾದಮೇಲೂ ಕೂಡ ಏನಾದರೂ ಉಳಿದು ಹೋದರೆ ನೆಕ್ಸ್ಟ್ ಅವರು ಪುನಃ ಕ್ಲೇಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಫಾರ್ಮ್ 6 ಕೊಟ್ಟು ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಅವರು ಆವಾಗ 2002ರಲ್ಲಿ ಎಲ್ಲಿ ಮತದಾರ ಆಗಿದ್ರು ಅನ್ನೋದ್ರ ಬಗ್ಗೆ ಪೂರಕ ದಾಖಲಾತಿಗಳೊಂದಿಗೆ ಅವರು ಬರಬೇಕಾಗತ್ತೆ, ಅಥವಾ ಫ್ಯಾಮಿಲಿ ಲಿಂಕೇಜ್ ಡೀಟೇಲ್ಸ್ ತೊಗೊಂಡು ಬರಬೇಕಾಗತ್ತೆ. ಇದಿಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ಇದರಲ್ಲಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವೋಟಿಂಗ್ ಇದಕ್ಕೆ. ಓಕೆ, ಸೊ ಈಗ ಪ್ರಕ್ರಿಯೆ ಒಳಗಡೆ ಅದರಲ್ಲಿ ಪೊಲಿಟಿಕಲ್ ಪಾರ್ಟಿ ಅವ್ರನ್ನ ಕರೆದಾಗ ಕೂಡ ನಾವು ಏನೆಲ್ಲ ಪ್ರಕ್ರಿಯೆ ಮಾಡಿದ್ದೀವಿ, ಆ್ಯಂಡ್ ಈ ASDD ಇಷ್ಟು ಜನನ ನಾವು ಹೇಗೆ ಚೆಕ್ ಮಾಡ್ತೀವಿ, ನೆಕ್ಸ್ಟ್ ಯಾರಾದರೂ ಅಬ್ಜೆಕ್ಷನ್ಸ್ ಕೊಟ್ಟರೆ ನಾವು ಹೇಗೆ ನೋಡ್ಬೋದು, ಅದಕ್ಕೆಲ್ಲ ಡೀಟೇಲ್ಸ್ ಆಗಿ ನಾವು ಮಾಡ್ಕೊಂಡಿದ್ದೀವಿ. ಮೇಡಮ್ ತಾವು ಒಂದ್ಸರಿ ಬ್ರೀಫ್ ಮಾಡಿಬಿಡಿ ಮೇಡಮ್. ಇದನ್ನು AEROs ನೇಮಕ ಮಾಡ್ಕೊಳ್ಳೋದಾಗಿರ್ಬೋದು, ನೆಕ್ಸ್ಟ್ ಇರೋದು, ಆಮೇಲೆ ಸ್ವಲ್ಪ ತಪ್ಪುಗಳಿರ್ಬೋದು ಅಥವಾ ಡಬಲ್ ಚೆಕ್ ಮಾಡೋದು ವ್ಯತ್ಯಾಸಗಳು ಇರ್ಬೋದು. ಅದನ್ನೆಲ್ಲದನ್ನು ಚೆಕ್ ಮಾಡಲಿಕ್ಕೆ ಅಂಥದನ್ನು ಮಾತ್ರ ಲಿಸ್ಟ್ ಮಾಡಿ ಅದಕ್ಕೆ ನಾವು ನೋಟಿಸ್ ಇಶ್ಯೂ ಮಾಡ್ತೇವೆ. ಅಷ್ಟು ಜನಕ್ಕೆ ನೋಟಿಸ್ ಇಶ್ಯೂ ಮಾಡುವಾಗ ನಾವು ಇಬ್ಬರೇ ERO ಆ್ಯಂಡ್ AERO ಇಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಡಿಷ್ನಲ್ AEROs ಅಂತ ಐಡೆಂಟಿಫೈ ಮಾಡಿ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಐಡೆಂಟಿಫೈ ಮಾಡಿ ಕಳಿಸ್ತಾ ಇದ್ದೇವೆ. ಅಲ್ಲಿಂದ ಅಪ್ರೂವಲ್ ಆಗಿ ಬರಬೇಕು. ಅದಾದಮೇಲೆ ಅವರು ಅಡಿಷ್ನಲ್ AERO ಈ ಕೆಲಸಕ್ಕೋಸ್ಕರ ಅಡಿಷ್ನಲ್ AERO ಅವ್ರ ಹತ್ರ ಸೇಮ್ ಪ್ರೋಸೆಸ್. ನಿಮ್ಮ EF ಫಾರ್ಮ್ ಹಿಂದ್ಗಡೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ ನೋಡಿ, ಅದೇ ಸೇಮ್ ಫಿಲ್ ಮಾಡಿ ಕೊಟ್ಟಿದ್ದೀರಿ ಹಿಂದ್ಗಡೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ. ನಿಮಗೆ 2002 ಸಿಗದೇ ಇದ್ದರೆ ಆ ಡಾಕ್ಯುಮೆಂಟ್ಸ್ನ ನೀವು ಆವಾಗ ನಮಗೆ ಕೊಡ್ಬೋದು. ಅದನ್ನು ನಾವು ಚೆಕ್ ಮಾಡ್ತೇವೆ. ಆ ಟೈಮಲ್ಲಿ ಯಾವಾಗ ನೋಟಿಸ್ ಇಶ್ಯೂ ಮಾಡಿ ಎನ್ಕ್ವೈರಿ ಟೈಮಲ್ಲಿ ಆ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ERO ಅಥವಾ AERO ಅದನ್ನ ಚೆಕ್ ಮಾಡಿ ಅದಕ್ಕೆ ಆರ್ಡರ್ ಮಾಡ್ತಾರೆ. ಇನ್ನು ASDD ಲಿಸ್ಟ್ ಆಗಲೇ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಕೊಟ್ಟಾಗಿದೆ. ಅದಾದಮೇಲೆ ಈಗ ಡ್ರಾಫ್ಟ್ ಪಬ್ಲಿಷ್ ಆಗ್ತದೆ. ಇದು BLA ಜೊತೆ ನಮ್ಮ ಬೂತ್ ಲೆವೆಲ್ ಆಫೀಸರು ಮತ್ತು BLA ಜೊತೆ ಒಂದು ಅವರು ಮೀಟಿಂಗ್ ಮಾಡಿರ್ತಾರಲ್ಲ, ಮಾತಾಡ್ಕೊಂಡಿರ್ತಾರೆ, ಅದು ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಮಾಡಿ ಅದನ್ನು BLO ಇದರೆಲ್ಲ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅದೆಲ್ಲ ಮಾಡಿದ್ದೇವೆ. ಅದರದ್ದು ಪ್ರತಿಯೊಂದನ್ನು ಯಾರು ಮತದಾರ